ಕಾಮನ್ ಆಗಿ ಒಬ್ಬ ವ್ಯಕ್ತಿ ಡೈಲಿ ಎಷ್ಟು ಉಪ್ಪು ತಿನ್ನಬೇಕಪ್ಪ ಅಂತಂದರೆ 5 ಗ್ರಾಮ್ ಡೈಲಿ ತಿನ್ನಬೇಕು. ಅಂದರೆ ನಾವು ಇಂಡಿಯನ್ಸ್ ಎಲ್ಲ ಹೇಗಿದ್ದೀವಪ್ಪ ಅಂತಂದರೆ 10ರಿಂದ 15 ಗ್ರಾಮ್ ತಿಂತಾ ಇದ್ದೀವಿ ಡೈಲಿ ಒಂದಕ್ಕೂ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಪ್ಯಾಕ್ಡ್ ಫುಡ್ ಆಗಲಿ ಇಲ್ಲಪ್ಪ ಅಂದರೆ ಫಾಸ್ಟ್ ಫುಡ್ ಆಗಲಿ ಎಲ್ಲದರಲ್ಲೂ ಉಪ್ಪು ಜಾಸ್ತಿ ಆಗ್ತಾ ಇದ್ದಾರೆ. ಹಾಗಾಗಿ ಯಾರು ಕುಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ಅಂದರೆ ಫ್ಯಾನ್ ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡೋದಾಗಲಿ ಇಲ್ಲಪ್ಪ ಅಂತಂದರೆ AC ಕೆಳಗಡೆ ಕುಂತ್ಕೊಂಡು ಕೆಲಸ ಮಾಡೋರಾಗಲಿ, ಅವ್ರೇನು ಮಾಡಬೇಕಂದ್ರೆ ಉಪ್ಪನ್ನು ಸಾಧ್ಯವಾದಷ್ಟು ಕಮ್ಮಿಯೇ ತಿನ್ನಬೇಕು. ಅಂದರೆ 5 ಗ್ರಾಮ್ಗಿಂತ ಕಮ್ಮಿಯೇ ತಿಂದರೆ ಒಳ್ಳೆಯದು. ಈಗ ಭಾಳ ಕಷ್ಟಪಡೋರು ಯಾರಾದರೂ ಕೂಲಿ ಕಾರ್ಮಿಕರಾಗಲಿ, ಬಿಸಿಲಲ್ಲಿ ಬೆವರು ಬರೋಷ್ಟು ಕಷ್ಟಪಡೋರೆಲ್ಲ ಬೇಕಿದ್ದರೆ 5 ಗ್ರಾಮು ಇಲ್ಲಾಂದರೆ ಅದಕ್ಕಿಂತ ಸ್ವಲ್ಪ ಹೆಚ್ಚು ತೊಗೊಂಡ್ರು ಅವ್ರಿಗೆ ಓಕೆ. ಯಾಕಂತಂದರೆ ಉಪ್ಪು ನೀರು ಮುಖಾಂತರ ಯೂರಿನ್ ಮುಖಾಂತರ ಹೋಗುತ್ತೆ, ಇಲ್ಲಾಂತಂದರೆ ಬೆವ್ರ ಮುಖಾಂತರ ಹೋಗುತ್ತೆ. ಹಾಗಾಗಿ ಹೆಚ್ಚು ತೊಗೊಂಡ್ರು ಕೂಡ ಅವ್ರ ಬೆವರು ಹೋಗೋದ್ರಿಂದ ಒಳ್ಳೆಯದು. ಹಾಗಾಗಿ ಅದು ಹೋದ್ರೂ ಕೂಡ ಪರವಾಗಿಲ್ಲ, ಅವರಿಗೆ ತೊಂದರೆ ಆಗಲ್ಲ. ಓಕೆ, ಥ್ಯಾಂಕ್ ಯು.